Dear 9th standard students, welcome back to online classes. In the previous class, before holidays, we discussed areas and volumes. Okay? ನಿಮಗೆ ಸುಮಾರು ಒಂದು 10 to 12 ಡೇಸ್ ಹಾಲಿಡೇಸ್ ಕೊಟ್ಟಿದ್ವಿ. ಆ ಹಾಲಿಡೇಸಲ್ಲಿ ನೀವೆಲ್ಲರೂ ಮ್ಯಾಥಮೆಟಿಕ್ಸ್ನ ಮರ್ತೇ ಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಸಾಕಷ್ಟು ಒಂದು 5 to 6 ಲೆಸನ್ಸ್ ಆಗಿದ್ದು ಅದನ್ನೆಲ್ಲ ರಿವಿಷನ್ ಮಾಡಲಿ ಅನ್ನೋದಕ್ಕೋಸ್ಕರನೇ ನಿಮಗೆ ಹಾಲಿಡೇಸ್ ಕೊಟ್ಟಿದ್ವಿ. ಸೊ ಈಗ ನೆಕ್ಸ್ಟು ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ವರ್ಕು ಮುಗಿದಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಸ್ಯಾಟರ್ಡೇ ಯು ವಿಲ್ ಹ್ಯಾವ್ ಟೆಸ್ಟ್ ಆನ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಹೋಲ್ ಲೆಸನ್ಸ್ ಎಕ್ಸರ್ಸೈಸ್ 13.1 to 13.8 ತನ ಎಲ್ಲ ಹೋಲ್ ಲೆಸನ್ಸ್ ನಿಮಗೆ ಟೆಸ್ಟ್ ಇರ್ತದೆ. ಓಕೆ, ಸೊ ಟುಡೇ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂ ಲೆಸನ್ ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್. ಈ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಾಗೆ ನೀವು 6th ಇಂದನೂ ಓದ್ಕೊಂಡು ಬಂದಿದ್ದೀರಿ. ಸೊ ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಸ್ಟ್ಯಾಟಿಸ್ಟಿಕ್ಸ್. ಏನು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಮಗೆ ಗೊತ್ತು, ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ತಗೊಳ್ಳೋದಾದರೆ ಸಾಕಷ್ಟು ಈ ಥರ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕಾನ್ಸೆಪ್ಟ್ನ ನಾವು ಕಲ್ತಿದ್ದೀವಿ. That means, so every day we come across a lot of information in the form of facts, numerical figures, tables, graphs, etc. These are provided by newspapers, televisions, magazines and other means of communication. So they may relate it to cricket, batting or bowling averages, profits of a company, temperatures of cities, expenditures in various sectors of a 5-year plan, or polling results and so on. These facts or figures which are numerical or otherwise collected with a definite purpose are called data. ನೋಡಿ, ಸಾಕಷ್ಟು ನಮಗೆ ಗೊತ್ತು. ಎಕ್ಸಾಂಪಲ್ ಒಂದು ಸ್ಕೂಲ್ ಅಂತ ತಗೊಂಡ್ರೆ ನಾವು ಒಂದು ಸ್ಕೂಲ್ನಲ್ಲಿ ಆವ್ರೇಜ್ ರಿಸಲ್ಟ್ ಎಕ್ಸಾಂಪಲ್ಲು ಲಾಸ್ಟ್ 2019 ಎಷ್ಟಿತ್ತು SSLC ರಿಸಲ್ಟು, 2018, 2017, 2016 ಹೀಗೆ ಲಾಸ್ಟ್ 10 ಇಯರ್ಸಿಂದ ಒಂದು ಸ್ಕೂಲ್ನ ರಿಸಲ್ಟ್ ಏನಿತ್ತು ಅದನ್ನು ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹಾಕೋತೀವಿ. ಸೊ ಓಕೆ, ಇನ್ ದ ಫಾರ್ಮ್ ಆಫ್ ಕಾಲಮ್ಸ್ ಮಾಡಿ ಯಾವ ಇಯರ್ನಲ್ಲಿ ದ ಸ್ಕೂಲ್ ಹ್ಯಾಸ್ ಹೈಯೆಸ್ಟ್ ರಿಸಲ್ಟ್ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ದಟ್ ಮೇ ಬಿ ಇನ್ ದ ಕೇಸ್ ಆಫ್ ಬಾರ್ ಚಾರ್ಟ್ ಆರ್ ಪೈ ಚಾರ್ಟ್ ಆರ್ ಪಿಕ್ಚೋರಿಯಲ್ ಚಾರ್ಟ್. ಸೊ ನಾವು ಇದನ್ನು 6th 7th ಕಲ್ತಿದ್ದೀರಿ ನೀವು. ಅದನ್ನು ಬಾರ್ ಚಾರ್ಟಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು, ಪಿಕ್ಚೋರಿಯಲ್ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ಪೈ ಚಾರ್ಟಲ್ಲೂ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಟ್ಯಾಟಿಸ್ಟಿಕ್ಸ್. ಅಂಡರ್ಸ್ಟ್ಯಾಂಡ್? ಸೊ ಫಸ್ಟ್ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂದರೆ ವಾಟ್ ಈಸ್ ಮೀನ್ಡ್ ಬೈ ಡಾಟಾ. ಸೊ ಡಾಟಾ ಮೀನ್ಸ್ ಇಟ್ ಇಸ್ ಎ ನ್ಯೂಮರಿಕಲ್ ಆರ್ ಕಲೆಕ್ಟೆಡ್. ಸೊ ನ್ಯೂಮರಿಕಲ್ ಆಗಿ ಇರ್ಬೋದು ಆರ್ ಅದರ್ವೈಸ್ ಏನೇ ಇರಲಿ. ಸೊ ಕಲೆಕ್ಟೆಡ್ ವಿತ್ ಎ ಡೆಫಿನೆಟ್ ಪರ್ಪಸ್, ಒಂದು ಡೆಫಿನೆಟ್ ಪರ್ಪಸ್ ಇರೋದಕ್ಕೆ ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾವು ಡಾಟಾ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟು ನಾವಿಲ್ಲಿ ಡೈರೆಕ್ಟಾಗಿ ಎಕ್ಸರ್ಸೈಸಿಗೆ ಬರೋದಾದರೆ, ಸೊ ಇಲ್ಲಿ ಫಸ್ಟ್ ನಾವು ಡಾಟಾ ಕಲೆಕ್ಷನ್. ಸೊ ಕಲೆಕ್ಷನ್ ಆಫ್ ಡಾಟಾ, ಏನು ಡಾಟಾ ಕಲೆಕ್ಷನ್ನು? ಎಕ್ಸಾಂಪಲ್ ಒಂದು ಸ್ಕೂಲ್ದು ರಿಸಲ್ಟ್ ಆಯಿತು. ಇನ್ನೂ ನಾವು ಒಳಗೆ ಹೋಗಿ ನೋಡೋದಾದರೆ ಒಂದು ಟೆಸ್ಟಲ್ಲಿ, ಸೊ ನೀವೊಂದು 40 ಮೆಂಬರ್ಸ್ ಇದ್ದೀರಿ ಒಂದು ಕ್ಲಾಸ್ನಲ್ಲಿ ಅಂತ ಇಟ್ಕೊಳ್ಳಿ. ಒಂದು ಮ್ಯಾಥಮೆಟಿಕ್ಸ್ ಯೂನಿಟ್ ಟೆಸ್ಟ್ ತೊಗೊಂಡ್ರು. ಸೊ ಮ್ಯಾಥಮೆಟಿಕ್ಸ್ ಯೂನಿಟ್ ಟೆಸ್ಟ್ನಲ್ಲಿ ಒಂದು 25 ಮಾರ್ಕ್ಸ್ಗೆ ಒಂದು ಮ್ಯಾಥಮೆಟಿಕ್ಸ್ ಯೂನಿಟ್ ಟೆಸ್ಟ್ ತಗೊಂಡಾಗ ಆ 40 ಮೆಂಬರ್ಸು ಔಟ್ ಆಫ್ ಔಟ್ ತಗೋತಾರ? ಇಲ್ಲ. ಸಮ್ ಆಫ್ ದೆಮ್ ದೇ ಮೇ ಗೆಟ್ ಬಿಲೋ 10 ಆ್ಯಂಡ್ ಸಮ್ ಆಫ್ ದೆಮ್ ದೇ ಮೇ ಗೆಟ್ ಅಬೌವ್ 10 to 15 ಆರ್ ವಿತಿನ್ ದಟ್ ರೇಂಜ್, ಆ್ಯಂಡ್ ಸಮ್ ಆಫ್ ದೆಮ್ ದೇ ಮೇ ಗೆಟ್ ಮೋರ್ ದೆನ್ 15, ಬಿಲೋ 20 ಆ್ಯಂಡ್ ಸಮ್ ಆಫ್ ದೆಮ್ ದೇ ಮೇ ಗೆಟ್ ಮೋರ್ ದೆನ್ 20 ಅಪ್ ಟು 25. ಓಕೆ, ಸೊ ಈ ಥರ ಸ್ಟೂಡೆಂಟ್ಸು ನಮ್ಮ ಕ್ಲಾಸ್ನಲ್ಲಿ ಇರ್ತಾರೆ, ಹೌದಲ್ವಾ? ಸೊ ಅದನ್ನೆಲ್ಲ ನಾವು ಏನು ಮಾಡಬೇಕು, ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಕೋಬೇಕು. ಅಂದರೆ ಏನೋ ಒಂದು ಕ್ಲಾಸ್ ಇಂಟರ್ವಲ್ ಮಾಡಿಕೊಂಡು, ಸೊ 0 to 10 ಎಷ್ಟು ಜನ ತೊಗೊಂಡ್ರು, ದೆನ್ 11 to 15 ಎಷ್ಟು ಜನ ತೊಗೊಂಡ್ರು, ಹಾಗೆ 16 to 20 ಎಷ್ಟು ಜನ ತೊಗೊಂಡ್ರು, ಆ್ಯಂಡ್ 20 to 25 ಎಷ್ಟು ಜನ ತೊಗೊಂಡ್ರು. ಸೊ ಇದನ್ನು ನಾವೇನು ಮಾಡ್ತೀವಿ, ಒಂದು ಡಾಟಾ ಕಲೆಕ್ಷನ್ ಮಾಡಿ ಒಂದು ಕ್ಲಾಸ್ ಇಂಟರ್ವಲ್ ಮಾಡಿ ನೆಕ್ಸ್ಟ್ ಫ್ರೀಕ್ವೆನ್ಸಿನ ಹಾಕ್ತೀವಿ. ಫ್ರೀಕ್ವೆನ್ಸಿ ಮೀನ್ಸ್ ಹೌ ಮೆನಿ ಆಫ್ ದೆಮ್ ದೇ ಗಾಟ್ ದಿಸ್ ಮಚ್ ಮಾರ್ಕ್ಸ್ ವಿತಿನ್ ದಟ್ ರೇಂಜ್ ಅಂತ. ಅಂದರೆ 0 to 10 ಒಳಗೆ ಎಷ್ಟು ಜನ ತೊಗೊಂಡ್ರು. ಸೊ ನೆಕ್ಸ್ಟ್ 11 to 15 ಎಷ್ಟು ಜನ ತೊಗೊಂಡ್ರು ಟೋಟಲ್ 40 ಮೆಂಬರ್ಸಲ್ಲಿ. ಸೊ ಇದನ್ನು ನಾವು ಆಲ್ರೆಡಿ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ನಾವು ಪ್ರೀವಿಯಸ್ ಕ್ಲಾಸ್ 8th ಮತ್ತು 7th 6th ನೀವು ಮಾಡಿದ್ದೀರಿ. ಓಕೆ, ಸ್ವಲ್ಪ ಇಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಂದನ್ನು ನೀವು ಕಲ್ತ್ಕೋಬೇಕು. ಅರ್ಥ ಆಯ್ತಾ? ಸೊ ಗೆಟ್ ರೆಡಿ ಫಾರ್ ದಟ್. ಸೊ ನೀವು ಇದು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ಪಾಸ್ ಅಂತ ಈಗ ನಾವು ಡೈರೆಕ್ಟಾಗಿ ಎಕ್ಸರ್ಸೈಸ್ಗೆ ಹೋಗೋಣ. ಓಕೆ, ಲಿಸನ್. ಸೊ ಎಕ್ಸರ್ಸೈಸ್ 14.1 ಈಗ ನಾವು ಡೈರೆಕ್ಟಾಗಿ ಎಕ್ಸರ್ಸೈಸ್ ಹೋಗೋಣ. ಈಸಿ ಅದೇ ಇಲ್ಲಿ
ಎಕ್ಸರ್ಸೈಸಲ್ಲಿ ಎರಡೇ ಕ್ವಶನ್ಸ್ ಇದೆ. ಎಕ್ಸರ್ಸೈಸ್ 14.1 ಅರ್ಥ ಮಾಡ್ಕೊಳ್ಳಿ. ಬುಕ್ಸಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಇದೆ, ನೀಟಾಗಿ ನೋಡ್ಕೊಳ್ಳಿ ನೀವು. ಓಕೆ, ಸೊ ಎಕ್ಸರ್ಸೈಸ್ 14.1. ಸೊ ಫಸ್ಟ್ ಎಕ್ಸರ್ಸೈಸಲ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಗಿವ್ 5 ಎಕ್ಸಾಂಪಲ್ಸ್ ಆಫ್ ಡಾಟಾ ದಟ್ ಯು ಕ್ಯಾನ್ ಕಲೆಕ್ಟ್ ಫ್ರಮ್ ಯುವರ್ ಡೇ ಟು ಡೇ ಲೈಫ್. ಸೊ ಯಾವುದಾದ್ರೂ 5 ಎಕ್ಸಾಂಪಲ್ಸ್ನ ಕೊಡಿ. ಡೇ ಟು ಡೇ ಲೈಫಲ್ಲಿ ಅಂದರೆ ಒಂದು ಡಾಟಾ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗ್ತಕ್ಕಂಥ ಒಂದು 5 ಎಕ್ಸಾಂಪಲ್ಸು. ಡೇ ಟು ಡೇ ಲೈಫಲ್ಲಿ ನಾವು ಹೇಗೆ ಒಂದು ಯಾವುದಾದ್ರೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳತಕ್ಕಂಥದ್ದು ಡಾಟಾನ ನೀವು ಕೊಡಿ ಅಂತ ಹೇಳ್ತಾನೆ. ಫಸ್ಟ್ ಕ್ವಶನ್. ಈಗ ನೀವೇ ಇದನ್ನು ಆನ್ಸರ್ ಮಾಡ್ಬೋದು. ಸುಮ್ಮನೆ ನಾನೊಂದು 4-5 ಹೇಳ್ತೀನಿ. ಫಸ್ಟ್ ಒನ್. ಸೊ ಫಸ್ಟ್ ಈಸಿಯೆಸ್ಟ್ ಅಂತಂದರೆ, ಸೊ ಫಸ್ಟ್ ಒನ್ನು ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಇಸಂಟ್ ಇಟ್? ನಂಬರ್ ಆಫ್ ಸ್ಟೂಡೆಂಟ್ಸ್ in the class. Number of students in the class. Second one. Can you give any examples? ನಾನು ಬರ್ದಿದ್ದೇ ಬರೀಬೇಕು ಅಂತ ಏನಿಲ್ಲ, ನೀವು ಯಾವ್ದು ಬೇಕಾದ್ರೂ ಬರ್ಕೋಬೋದು. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ದೆನ್ population of India in the last 5 years. ನೋಡಿ. ಸೊ ನಾವು ಇಂಡಿಯಾದ ಪಾಪ್ಯುಲೇಷನ್ ತೊಗೊಂಡ್ರೆ ಲಾಸ್ಟ್ 5 ಇಯರ್ಸಿಂದ ಎಷ್ಟು ಹೆಚ್ಚಿಗೆ ಆಯಿತು. ಸೊ ಇದು ಸಹ ಒಂದು ಇನ್ಫಾರ್ಮೇಷನ್, ಇದು ಸಹ ಒಂದು ಡಾಟಾನೇ. ಓಕೆ, ದೆನ್ ಥರ್ಡ್ ಒನ್. ಸೊ ರೈನ್ಫಾಲ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಸ್ಟೇಟ್. ಸೊ ಈಗ ನಮಗೆ ಸಾಕಷ್ಟು ರೈನ್ಫಾಲ್ ಆಗ್ತಾ ಇದೆ, ಹೌದಲ್ವಾ? ಸೊ ರೈನ್ಫಾಲ್ ಇನ್ ಡಿಫ್ರೆಂಟ್, ಇದೇ ಎಕ್ಸಾಂಪಲ್ಸ್ ಕೊಡಬೇಕು ಅಂತ ಏನಿಲ್ಲ, ನಾನು ಮೊದಲೇ ಹೇಳಿದ್ದೀನಿ. ನೀವು ಬೇಕಾದಷ್ಟು ಎಕ್ಸಾಂಪಲ್ ಕೊಡಿ. ಸೊ ರೈನ್ಫಾಲ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಸ್ಟೇಟ್, ಯಾವಾರು ಎಕ್ಸಾಂಪಲ್ ಕೊಡಿ. ನೆಕ್ಸ್ಟ್ ಫೋರ್ತ್ ಒನ್. ಇನ್ನು ಪರ್ಸನಲ್ ಏನು ಹೇಳಬೇಕು ಅಂದರೆ ಗ್ಯಾಸ್ ಬಿಲ್. ಸೊ ಗ್ಯಾಸ್ ಬಿಲ್ ಆರ್ ಗ್ಯಾಸ್ ಬಿಲ್ಸ್ ಆಫ್ ಅವರ್ ಹೌಸ್. ಫಾರ್ ದ ಲಾಸ್ಟ್ 12 months ಅಂತ ತಗೋಣ. ಓಕೆ, ಗ್ಯಾಸ್ ಬಿಲ್. ಸೊ ಇದು ಸಹ ಒಂದು ಡಾಟಾನೇ. ಸೊ 12 months ಅಂದರೆ 1 yearನಲ್ಲಿ ಗ್ಯಾಸ್ ಬಿಲ್ ಯಾವ ರೀತಿ ಬರ್ತಾ ಇದೆ. ಸೊ ಗ್ಯಾಸ್ ಬಿಲ್ಸ್ ಆಫ್ ಅವರ್ ಹೌಸ್ ಫಾರ್ ದ ಲಾಸ್ಟ್ 12 months. ಸೊ ಲಾಸ್ಟ್ 12 monthಸಿಂದ ಗ್ಯಾಸ್ ಬಿಲ್ ಯಾವ ರೀತಿ ಬರ್ತಾ ಇದೆ, ಸರಿನಾ? ನೆಕ್ಸ್ಟ್ ಫಿಫ್ತ್ ಒನ್. ನೀವೊಂದು ಎಕ್ಸಾಂಪಲ್ ಏನು ನೋಡೋಣ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಆಯಿತು. ರಿಸಲ್ಟ್ಸ್ ತಗೋಣ. ಓಕೆ, SSLC results from the last 5 years. in our district ಅಥವಾ in our school ಅಂತ ತಗೊಂಡ್ರು ತೊಂದರೆ ಇಲ್ಲ. in our district. ಓಕೆ, ಅಂಡರ್ಸ್ಟ್ಯಾಂಡ್? ಸೊ SSLC ರಿಸಲ್ಟ್ಸ್ ಫ್ರಮ್ ದ ಲಾಸ್ಟ್ 5 years ಇನ್ ಅವರ್ ಡಿಸ್ಟ್ರಿಕ್ಟ್ ಆಗಿರ್ಬೋದು ಅಥವಾ ಇನ್ ಅವರ್ ಸ್ಕೂಲು, ಹೇಗೆ ಬೇಕಾದ್ರೂ ತೊಗೋಬೋದು ನಾವು. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಆರ್ ಆಲ್ ದ 5 examples. ಇಲ್ಲಿ ನಾನು ಏನು 5 examples ಕೊಟ್ಟಿದ್ದೀನಿ ಅದನ್ನೇ ನೀವು ಕೊಡಬೇಕು ಅಂತೇನಿಲ್ಲ. ಯು ಕ್ಯಾನ್ ಗಿವ್ ಆ್ಯಸ್ ಯುವರ್ ವಿಶ್. ಓಕೆ, ಯು ಕ್ಯಾನ್ ಗಿವ್ ಮೆನಿ ಮೋರ್ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಏನು ಹೇಳ್ತದೆ? ಕ್ಲಾಸಿಫೈ ದ ಡಾಟಾ ಇನ್ ಕ್ವಶನ್ ನಂಬರ್ 1 above as primary or secondary data. ಸೊ ಪ್ರೈಮರಿ ಡಾಟಾ ಮತ್ತು ಸೆಕೆಂಡರಿ ಡಾಟಾ ನೋಡಿ. ಸೊ ಇಲ್ಲಿ ಈಗ ನಾವು 5 examples ಕೊಟ್ಟಿದ್ದೀನಲ್ಲ, ಇದರಲ್ಲಿ ಪ್ರೈಮರಿ ಡಾಟಾ ಯಾವುದು, ಸೆಕೆಂಡರಿ ಡಾಟಾ ಯಾವುದು ಅಂತ ನಾವು ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಸೊ ಫಸ್ಟ್ ನಾವು ವಾಟ್ ಈಸ್ ಮೆಂಟ್ ಬೈ ಡಾಟಾ ಅನ್ನೋದನ್ನು ಬರೆಯೋಣ. ಓಕೆ, ಸೊ ಸೆಕೆಂಡ್ ಕ್ವಶನ್ಗೆ ಹೋಗೋಕ್ಕಿಂತ ಮೊದಲು ಸೊ ಫಸ್ಟು ಡಾಟಾ ಮೀನ್ಸ್ ವಾಟ್. ಸೊ ಇದು ಡೆಫಿನೇಷನ್ ನೀವು ಕಲ್ತ್ಕೋಬೇಕು. ಸೊ ಡಾಟಾ ಮೀನ್ಸ್ collected with a definite purpose. That means, so facts or figures which are numerical. Facts or figures collected
collected with a definite ಪರ್ಪಸ್. ಸೊ ಒಂದು ಡೆಫಿನೆಟ್ ಪರ್ಪಸ್ ಇರಬೇಕು, ಅವಾಗ ಮಾತ್ರ ಅದು ಡೇಟಾ ಅನ್ಸ್ಕೊತೆ. ಡೆಫಿನೆಟ್ ಪರ್ಪಸ್ ಆರ್ ಕಾಲ್ಡ್ ಡೇಟಾ. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಈ ಡೇಟಾದಲ್ಲಿ ಮತ್ತೆ 2 ಟೈಪ್ಸ್. ವಾಟ್ ಆರ್ ದೋಸ್? ಪ್ರೈಮರಿ ಡೇಟಾ. So what is meant by primary data? So primary data means the information which is collected by the person involved himself with a definite objective is called primary data. The information which is collected by the person. ಸೊ ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಆದರೆ ಸೊ ದಟ್ ಈಸ್ ಕಾಲ್ಡ್ ಪ್ರೈಮರಿ ಡೇಟಾ. ಓಕೆ, ಅಷ್ಟೇ, ಇನ್ನೇನು ಕಾಂಪ್ಲಿಕೇಶನ್ ಏನಿಲ್ಲ. ದ ಇನ್ಫಾರ್ಮೇಷನ್ ವಿಚ್ ಈಸ್ ಕಲೆಕ್ಟೆಡ್ ಬೈ ದ ಪರ್ಸನ್ ಹಿಮ್ಸೆಲ್ಫ್ involved himself with a definite objective. The definite objective is called primary data. Understand? So let me see. Here we have given 5 examples. So among these 5 examples, so which are primary data? Listen, ಇಲ್ಲಿ primary data ನಿಮ್ಗೆ ಅರ್ಥ ಆಯಿತು. So the information which is collected by the person involved himself, ಒಬ್ಬ ವ್ಯಕ್ತಿನೇ ಆ ಡೇಟಾನ ಕೊಡಬೇಕು. ಸೊ ಹಾಗಾದರೆ ಇಲ್ಲಿ ಯಾವ್ಯಾವುದು ಪ್ರೈಮರಿ ಡೇಟಾ ಅಂತ ಅನಿಸ್ಕೊಳ್ತದೆ ನೋಡಿ. ಸೊ ಲಿಸನ್. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್, ಇದನ್ನ ಒಬ್ಬ ವ್ಯಕ್ತಿನೇ ಕೊಡ್ತಾನೆ, ಹೌದಲ್ಲ? So number of result in this class, that means question number point number 1. So the population of India, ಇದು ವ್ಯಕ್ತಿ ಕೊಡೋದಿಲ್ಲ. ಸೊ ದಿಸ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ದ ಸೋರ್ಸ್. ಎಲ್ಲೋ ಒಂದು ಕಡೆ ಯಾರೋ ಒಂದು ಬರೆದಿರ್ತಾರೆ, ಆ ಸೋರ್ಸಿಂದ ನಾವು ಕಲೆಕ್ಟ್ ಮಾಡ್ಕೋತೀವಿ. ಸೊ ನಂಬರ್ ಫಸ್ಟ್ 1 ಆ್ಯಂಡ್ ರೈನ್ಫಾಲ್, ಇದು ಅಷ್ಟೇ. ಸೊ ಗ್ಯಾಸ್ ಬಿಲ್, ಸೊ ಇದು ಒಬ್ಬ ವ್ಯಕ್ತಿ ಕೊಡುವಂಥದ್ದು. SLC ರಿಸಲ್ಟ್ ಫ್ರಮ್ ದ ಲಾಸ್ಟ್ 5 years, ಇದು ಸಹ ಸೋರ್ಸಿಂದ ಸಿಗ್ತದೆ ನಮಗೆ, ಯಾರೊಬ್ಬ ವ್ಯಕ್ತಿ ಕೊಡೋದಿಲ್ಲ. ಸೊ ಕ್ವಶನ್ ನಂಬರ್ 1 ಆ್ಯಂಡ್ ಕ್ವಶನ್ ನಂಬರ್ 4, isn't it? So these are all these question number example 1 and 4. 1 and 4. 1 and 4 are primary data. Understand? ಒಬ್ಬ ವ್ಯಕ್ತಿ ನಿರ್ದಿಷ್ಟವಾಗಿ ಕೊಡಿದ್ರೆ ಪ್ರೈಮರಿ ಡೇಟಾ ಅಷ್ಟೇ. ನಾವು ಸೋರ್ಸಿಂದ ಕಲೆಕ್ಟ್ ಮಾಡಿಕೊಂಡ್ರೆ ಸೆಕೆಂಡರಿ ಡೇಟಾ ಅಷ್ಟೇ. ಓಕೆ, ಲಿಸನ್. ಸೆಕೆಂಡರಿ ಡೇಟಾ. Secondary data means what? So the data collected from the source itself. So that means that secondary data, the information is gathered. The information is gathered from a source. Are called secondary data. Understand? So examples, listen. ಇಲ್ಲಿ ನೋಡಿ, ಪಾಪ್ಯುಲೇಷನ್, ಇಂಡಿಯಾ ಪಾಪ್ಯುಲೇಷನ್ ಲಾಸ್ಟ್ 5 years ಅಲ್ಲಿ ಎಷ್ಟಾಯಿತು ಅದು ಸಹ ಒಂದು ಸೋರ್ಸಿಂದ ನಾವು ಗ್ಯಾದರ್ ಮಾಡ್ಕೋತೀವಿ, ಕಲೆಕ್ಟ್ ಮಾಡ್ಕೋತೀವಿ. ಹಾಗೆ ರೈನ್ಫಾಲು, ನೆಕ್ಸ್ಟು SSLC ರಿಸಲ್ಟ್ಸು. ಓಕೆ, ಎಕ್ಸಾಂಪಲ್ಸ್ 2, 3 and 5. Examples 2, 3 and 5 are secondary data. Understand? Okay.
ಸೊ ಇದು ಸ್ಟೇಟ್ಮೆಂಟ್ ಅಷ್ಟೇ, ಇದೇನು ಕನ್ಫ್ಯೂಸ್ ಮಾಡ್ಕೊಳ್ಬೇಡ, ಇದೇನು ಪ್ರಾಬ್ಲಮ್ಸ್ ಥರ ಇಲ್ವಲ್ಲ ಅಂತ. ಆದರೂ ಫಸ್ಟ್ ಎಕ್ಸರ್ಸೈಸಿಂದ ನಾವು ಹೋಗಲೇಬೇಕಲ್ಲ, ಅದಕ್ಕೋಸ್ಕರ ನಾನು ಇದಿಷ್ಟನ್ನು ಹೇಳಿದ್ದೀನಿ ನಿಮಗೆ. ಈ 5 ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ, ಅದ್ರ ಮೇಲೆ ಡಾಟಾ ಇಂಟರ್ಪ್ರಿಟ್ ಮಾಡೋರು ಅಷ್ಟೇ ಇಲ್ಲಿ. ಅಂದರೆ ಅದರ ಪ್ರೈಮರಿ ಡಾಟಾ ಯಾವುದು, ಸೆಕೆಂಡರಿ ಡಾಟಾ ಯಾವುದು ಅಂತ ಅಷ್ಟೇ. ಇದೇ ಎಕ್ಸಾಂಪಲ್ಸ್ ಕೊಡಬೇಕು ಅಂತ ಏನಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಇಷ್ಟಕ್ಕಿರಲಿ. ಸೊ ನೆಕ್ಸ್ಟ್ ಕ್ಲಾಸಿಂದ ನಾವು ಪ್ರಾಬ್ಲಮ್ಸ್ನ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಿಂದ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆ. 8th 9th 6th 7th 8th ಕಲ್ತಿರೋದ್ರಿಂದ ನಾವು ಶುರು ಮಾಡೋಣ ಎಕ್ಸರ್ಸೈಸ್ 14.2. ಓಕೆ, ಟೇಕ್ ಡೌನ್. ಥ್ಯಾಂಕ್ ಯು.